ಚುನಾವಣೆ ಲೋಕಸಭಾ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ನಾವು ನಮ್ಮ ಎಮ್.ಎಲ್.ಎ ನಮ್ಮ ಶಾಸಕರಾದಂಥ ತನ್ವೀರ್ ಸೇಠ್ ಸಾಹೇಬರು ನೇತೃತ್ವದಲ್ಲಿ ಅವರೂ ರಾಜ್ಯ ಕಾರ್ಯಾಧ್ಯಕ್ಷರು ಬೇರೆ ಆಗಿದ್ದರು. ಆ ಒಂದು ಇದರಲ್ಲಿ ನಮ್ಮ ನಾಯಕರಾದಂಥ ಶಾಹಿದ್ ಅಣ್ಣರವರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದೀವಿ, ವೋಟ್ ಮಾಡಿಸಿದ್ದೀವಿ. ಮತ್ತು ಅಲ್ಪಸಂಖ್ಯಾತರದ್ದು ಏನಿದೆ 100ಗೆ 100% ವೋಟ್ ಆಗಿದೆ. ಈ ಒಂದು ವಿಶ್ವಾಸದಲ್ಲಿ ನಮ್ಮ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಲೀಡನ್ನು ನಾವು ಕೊಡ್ತೀವಿ ಅಂತ ಈ ಮಾತು ಹೇಳ್ತೀವಿ. ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿದೆಯಾ ಈ ಭಾಗದಲ್ಲಿ? ಅದು ಸರ್ ಖಂಡಿತವಾಗ್ಲೂ ವರ್ಕೌಟ್ ಆಗಿದೆ ಸರ್. ಇವತ್ತಿನ ದಿವಸ ಏನು ಬಿಟ್ಟಿ ಭಾಗ್ಯ ಇವರು ಬಿಟ್ಟಿ ಕೊಟ್ಬಿಟ್ಟು ಕರ್ನಾಟಕನ ಲೂಟಿ ಮಾಡ್ತಾ ಇದ್ದಾರೆ, ಅದು ಇದು ಅಂತ ಏನು ಹೇಳ್ತಾರೆ. BJP-ಯವ್ರು ಇರ್ಬೋದು ಅಥವಾ ಬೇರೆಯವ್ರು ಯಾರು ಇರ್ಬೋದು, ಅವರೇ ಇವಾಗ ತಿಂಗಳ 2,000 ತಗೊಳ್ಳೋದಾಗಲಿ ಅದೆಲ್ಲ ತೊಗೊಂಡಿದ್ದಾರೆ. ಮತ್ತು ಫ್ರೀ ಬಸ್ ಆಗಲಿ, ಯಾಕೆ BJP-ಯವರ ಅಕ್ಕ ತಂಗಿನೋ BJP-ಲಿರೋಂಥ ಕಾರ್ಯಕರ್ತರು ಅಕ್ಕ ತಂಗಿ ಇರ್ಬೋದು ಅಥವಾ ಅವರ ಮನೆಯವರು ಇರ್ಬೋದು, ಯಾರು ಯೂಸ್ ಮಾಡ್ತಲ್ವ, ಎಲ್ಲರೂ ಯೂಸ್ ಮಾಡ್ಕೊತಾ ಇದ್ದಾರೆ. ಬಟ್ ರಾಜಕೀಯ ಒಂದು ವಿಚಾರದಲ್ಲಿ ಇವರು ಮಾತೆತ್ತರೆ ಬಿಟ್ಟು ಕೊಟ್ಟಿದ್ದಾರೆ ಅದು ಇದು ಅಂತ. ಬಟ್ ಪ್ರತಿಯೊಂದು ಮನೆಯಲ್ಲಿರೋಂಥ ಹೆಣ್ಮಕ್ಳಿಗೂ ಕೂಡ ಈ ಏನಿದೆ ಫ್ರೀ ಬಸ್ಸಸ್ ಇರ್ಬೋದು ಅಥವಾ ತಿಂಗಳಿಗೆ 2,000 ರೂಪಾಯಿ ಕೊಡೋ ಅಂಥದ್ದು ಇರ್ಬೋದು, ಎಲ್ಲನೂ ಕೂಡ ತಲುಪಿದೆ. ಮತ್ತು ಸನ್ಮಾನ್ಯ ಶ್ರೀ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಸಾಹೇಬರು ಇಬ್ಬರು ಕೂಡ ಯಶಸ್ವಿಯಾಗಿ ಆ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದರು, ಅದನ್ನ ಪೂರ್ಣಗೊಳಿಸಿ ಇನ್ನೆಚ್ಚು ಶಕ್ತಿಗಳನ್ನ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಕೊಟ್ಟಿದ್ದಾರೆ. ಆದ್ದರಿಂದ 100% ವರ್ಕೌಟ್ ಆಗಿದೆ. ಮತ್ತು ಮತದಾರರು ಕೂಡ ನಮ್ಮ ಪರ ಇದ್ದಾರೆ ಅಂತ ನಾವು ಒಂದು ವಿಶ್ವಾಸ ಇದೆ ಸರ್. ಈಗಾಗಲೇ ಚುನಾವಣೆ ನಡೆದಿದೆ ಸರ್. ಓವರಾಲ್ ಕರ್ನಾಟಕದಲ್ಲಿ ಇದು ಗ್ಯಾರಂಟಿ ಯೋಜನೆಗಳು ಇಂಪ್ಯಾಕ್ಟ್ ಆಗುತ್ತೆ, ಉಪಯೋಗ ಆಗುತ್ತೆ ಸರ್? 100% ಆಗಿದೆ ಸರ್ ಉಪಯೋಗ ಅಂತ. ನೀವು ನೋಡಿದ ಮಟ್ಟಿಗೆ ಸುಮಾರು ಮೀಡಿಯಾಗಳೆಲ್ಲ ಬಂದಿದೆ, ಸುಮಾರು ಹೆಣ್ಮಕ್ಳುಗಳ್ನೆಲ್ಲ ಮಾತಾಡಿಸಿದಾಗ ಎಷ್ಟೊಂದು ಸೇವಿಂಗ್ಸ್ಗಳಾಗ್ತಾಯಿದೆ ಮನೆಯಲ್ಲಿ. ಅಂದರೆ ಇವಾಗ ಬಸ್ ಪಾಸ್ ಮಾಡಿಸೋದಕ್ಕಾಗಲಿ ಅಥವಾ ಇವಾಗ ಎಷ್ಟೊಂದು ಜನ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರು ಅಂತಾರಾಗಲಿ, ಅವರೆಲ್ಲರಿಗೂ ಕೂಡ ತಿಂಗಳಿಗೆ ಮಿನಿಮಮ್ 1,500 ಇಲ್ಲ 1,200 ರೂಪಾಯಿನಾದರೂ ಬೇಕಾಗಿತ್ತು ಒಂದು ಪಾಸ್ ಮಾಡಿಸೋದಕ್ಕೆ ಅಂತ. ಬಟ್ ಇದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈ ಒಂದು ಗ್ಯಾರಂಟಿ ಏನು ಕೊಟ್ಟರು, ಬಸ್ದು ತುಂಬ ಉಪಯೋಗ ಆಗಿದೆ. ಮತ್ತು ಮನೆಗೆ 2,000 ಕೊಡೋಂಥದ್ದು ಅಷ್ಟೇ ಕೂಡ. ನೀವು ನೋಡಿದ ಮಟ್ಟಿಗೆ ಸುಮಾರು ಜನ ಅದರಲ್ಲಿ ತುಂಬ ಒಳ್ಳೆ ಜೀವನಗಳು ನಡೆಸ್ತಾ ಇದ್ದಾರೆ. ಮತ್ತು ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ, ಒಂದು 60 ವರ್ಷ ವಯಸ್ಸಾಗಿರೋಂಥ ಒಂದು ತಾಯಿ ಅವ್ರ ಮಗ ತೀರೋದಾಗ ಹೇಳ್ಕೊತಾರೆ, ನನಗೇನು ಬೇಡ, ನನಗೆ ಸರ್ಕಾರದಿಂದ 2,000 ರೂಪಾಯಿ ಬರ್ತಾಯಿದೆ, ನನ್ನ ಜೀವನ ನಡ್ಸೋಕ್ಕೆ ಸಾಕು ಅಂತ. ಅದೊಂದೇ ವಿಚಾರ ಸಾಕು ಜನಗಳಿಗೆ ಮನಸ್ಸು ಮುಟ್ಟಿದೆ ಅಂತ ಹೇಳೋದಕ್ಕೆ ಆ ಗ್ಯಾರಂಟಿ. ಖಂಡಿತ ಸರ್. ಈಗ ನಾವು ಫಸ್ಟು ಲೋಕಸಭಾ ಚುನಾವಣೆದು ಏನಿದೆ ರಿಸಲ್ಟು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ. ಬಟ್ 100% ಈಗ ನಾವೆಲ್ಲರೂ ಕಾಯ್ತಾ ಇರೋದೇ ನೆಕ್ಸ್ಟ್ ಚುನಾವಣೆಗೋಸ್ಕರ, ಅಂದರೆ ಕಾರ್ಪೊರೇಟರ್ ಚುನಾವಣೆ ಏನಿದೆ ಅದಕ್ಕೆಲ್ಲ ಆದಂಥ ಸಿದ್ಧತೆಗಳು ತಯಾರಿಗಳು ಎಲ್ಲ ಫಸ್ಟೇ ಆಗಿರೋವಂಥದ್ದು, ಎಲ್ಲ ಸಿದ್ಧತೆಗಳು ಆಗಿದೆ. ಮತ್ತು ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟನ್ನು ಗೆದ್ದು ನಾವು ನಮ್ಮ ಶಾಸಕರಿಗಿರ್ಬೋದು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಹೆಸರು ಬರೋ ಥರ ನಾವು ಒಂದು ಅತಿ ಹೆಚ್ಚು ಸೀಟ್ ಗೆದ್ದು ನಾವು ಮೈಸೂರು ಭಾಗದಲ್ಲಿ ತೋರಿಸ್ತೀವಿ ಸರ್. ಗ್ಯಾರಂಟಿ ಈ ಭಾಗದಲ್ಲಿ 100ಗೆ 100% ತಲುಪಿದೆ ಸರ್. ಏನಕ್ಕೆ ಅಂತ ಹೇಳ್ತೀನಿ ಅಂತಂದರೆ, ಈ ನರಸಿಂಹರಾಜ ಕ್ಷೇತ್ರ ಭಾಗದಲ್ಲಿ ಬಂದು ತುಂಬ ಬಡವರೇ ಇರೋದು ಸರ್. 80% ಬಡವರೇ ಇರೋವಂಥದ್ದು, ಅದು ಬಿಟ್ಟು ಇನ್ನು 20% ಬಂದು ಅಫಿಷಿಯಲ್ಸ್ ಇರೋವಂಥದ್ದು. ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಸಂಪೂರ್ಣವಾಗಿ ತಲುಪಿಸಿದ್ದಾರೆ, ಅದು ನಾವು ನೋಡ್ತಾ ಇದ್ದೀವಿ. ಮತ್ತು ನಾವು ಕೂಡ ಆ ಕೆಲಸನ ನಿಟ್ಟಿನಲ್ಲಿದ್ದೀವಿ. ಇವಾಗ ಯಾರಿಗೆ ತಲುಪಿಲ್ಲ ಅದನ್ನು ತಲುಪಿಸೋದಕ್ಕೆ ಅಂತಲೂ ನಾವು ಏರ್ಪಾಟ್ ಮಾಡ್ತಾಯಿದ್ದೀವಿ ಸರ್, ಕೆಲಸ ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ.